ಕೇಬಲ್ ಎತ್ತಿಂದ careful. Hello. Hello, G. How are you? My wife, no? He's very beautiful. Tell again. Beautiful. सर ಸ್ವಲ್ಪ ದಾರಿ ನೀವೇ ಬಂದಿರಲ್ಲ ಡೌನ್ ಮಾಡಿ ಎಲ್ ಇ ಡಿ ಡೌನ್ ಮಾಡಿ ಜಾಗ ಇಲ್ಲ ಬಿಲ್ಡಿಂಗ್ ಬದ್ದು ಸರ್ ಅಲ್ಲ ಸರ್ ಈ ಕಡೆ ಬನ್ನಿ ಎಲ್ಲ ಹೇಳ ಕಳಿಸ್ಬೇಡಿ ಸರ್ ಒಂದು ನಿಮಿಷ ಓಟಕ್ಕೆ ಬರೋ ಅದೆಲ್ಲ ಗೊತ್ತಾಯ್ತು ಒಂದು ನಿಮಿಷ ತಗ್ರಿ ಬರಲಿ ಅವ್ರು ಒಬ್ರಿಗೆ ಹೋದ್ರೆ ಕರೆಕ್ಟ್ ಆಗ್ತೀನಿ ನಾವು ಯಾರು ಇರೋಲ್ಲ ಸಿಗುತ್ತೆ ಮತ್ತೆ ತಲೆ ಬರ್ತಾಯಿತ್ತು ಸುಮ್ಮನೆ ಕರೆಕ್ಟಾಗಿ ನಿಂತ್ಕೋ ಇವಾಗ ನಾನು ಮತ್ತೆ ಚಲಾಯಿಸಿದ್ದೀನಿ. ದಯವಿಟ್ಟು ಕೇಸ್ ಮಾಡಿಲ್ಲ ಅಂದ್ರೆ
6 ಗಂಟೆವರೆಗೂ ಬೂತ್ಸ್ ಎಲ್ಲ ತೆಗೆದಿರುತ್ತೆ. ಅಂದರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅದೆಲ್ಲ ಬೇರೆ ವಿಷಯ. ಒಂದು ಸಾಮೂಹಿಕವಾಗಿ ಒಂದು ಜವಾಬ್ದಾರಿ ಇದು, ನಾವೆಲ್ಲರೂ ಮತ ಚಲಾಯಿಸೋದು ಅನ್ಸುತ್ತೆ. ಅಂದರೆ ಒಂದು ಓಟಿಂದ ಏನಾಗುತ್ತೆ ಅನ್ನೋ ಪ್ರಶ್ನೆನೇ ಇಲ್ಲ. ಎಷ್ಟೊಂದು ಸಲ ಈಗ ತನ್ನ ಪೇಪರ್ ಓದ್ತಾ ಇದ್ದೆ, 36 ಓಟಲ್ಲಿ 36 ಓಟಿನ ವ್ಯತ್ಯಾಸದಲ್ಲಿ ಒಬ್ರು ಗೆದ್ದಿದ್ದಾರೆ, 26 ಓಟಲ್ಲಿ ಒಬ್ರು ಗೆದ್ದಿದ್ದಾರೆ, 17 ಓಟಲ್ಲಿ ಒಬ್ರು ಗೆದ್ದಿದ್ದಾರೆ, 9 ಓಟಲ್ಲಿ ಒಬ್ರು MP ಗೆದ್ದಿದ್ದಾರೆ. 9 ಓಟು. ಹಾಗಾಗಿ 9 ಜನ ಅಂದ್ರೆ ಒಂದು ಕುಟುಂಬ. ನೀವು ವೋಟ್ ಮಾಡಿಲ್ಲ ಅಂದ್ರೆ ಅದೊಂದು ದೊಡ್ಡ ವ್ಯತ್ಯಾಸ ಆಗಬಹುದು ಯಾವ್ದೋ ಒಂದು ಕ್ಷೇತ್ರದಲ್ಲಿ, ಅದು ನಮ್ಮ ಕ್ಷೇತ್ರದಲ್ಲಿ ಆಗಬಾರ್ದು ಅನ್ನೋದೇ. ಹಾಗೆ ದಯವಿಟ್ಟು ಪ್ಲೀಸ್ ಮೇಕ್ ಟೈಮ್. ಕೆಲವರು ಬಿಸಿಲನ್ನ ನೆಪವಾಗಿ ಹೇಳ್ತಾರೆ ಅಂತ ಕೇಳ್ಪಟ್ಟೆ. ದಯವಿಟ್ಟು ಆ ನೆಪಗಳೆಲ್ಲ ಸ್ವಲ್ಪ ದೂರ ಇಟ್ಬಿಡೋಣ. ಇವತ್ತು ನಿಮಗೋಸ್ಕರ, ನಿಮ್ಮ ಭವಿಷ್ಯಕ್ಕೋಸ್ಕರ ದಯವಿಟ್ಟು ವೋಟ್ ಮಾಡಿ. ಬೆಂಗಳೂರು 38% ಈವರೆಗೂ ಆಗಿದ್ದು ಅಂದ್ರೆ ನೋಡಿದ್ರೆ ಅಷ್ಟು ಮಟ್ಟಿಗೆ ಇಲ್ಲ. ಇದು ಕೆಲವು ಟೈಮ್ ನಮ್ಮ IPL ಮ್ಯಾಚ್ ಲಾಸ್ಟ್ ಓವರ್ಸ್ ಅಲ್ಲಿ ಚಚ್ಬಿಡ್ತೀವಲ್ಲ, ಆತರ ಬೆಂಗಳೂರು ಹೇಳಕ್ಕಾಗಲ್ಲ. 4 ಗಂಟೆಯಿಂದ 6 ಗಂಟೆವರೆಗೂ ಬಿಸಿಲು ಕಮ್ಮಿ ಆದಾಗ ಇನ್ನು ಟರ್ನ್ಔಟ್ ಹೆಚ್ಚಾಗುತ್ತೆ, ಆಗಬೇಕು. ದಯವಿಟ್ಟು ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ ರೀ, 50% 60% ಅಲ್ಲ, ಒಂದು ನಗರಕ್ಕೆ ಶೋಭೆ ತರೋದೇ ಅಲ್ಲ. ದಯವಿಟ್ಟು ಈ ನಗರದಲ್ಲಿ ಇರುವಂತಹ ಎಲ್ಲಾ ನಾಗರಿಕರು, ಇದು ನಿಮ್ ದೊಡ್ಡ ಜವಾಬ್ದಾರಿ. ಪ್ಲೀಸ್ ಮೇಕ್ ಟೈಮ್, ಇನ್ನೂ ಟೈಮ್ ಇದೆ. ಪ್ಲೀಸ್ ಗೋ ಅಂಡ್ ಕಾಸ್ಟ್ ಯುವರ್ ವೋಟ್. ಯುವಕರ ಪ್ರತಿಭಾನು ಕೂಡ ಅಂದ್ರೆ ಹಿಂದುಳಿತಾ ಇರ್ತಕ್ಕಂಥದ್ದು, ಮತದಾನಕ್ಕೆ ಒಗ್ಗಡೆ ಬರ್ತಾ ಇಲ್ಲ. ಇವ್ರು ನಮ್ಗೆ ಅರ್ಥನೇ ಆಗ್ತಿಲ್ಲ. ನಾವು ಕಳೆದ 3-4 ವಾರದಿಂದ ಬೇರೆ ಬೇರೆ ಕಾಲೇಜ್ಗೆಲ್ಲ ಹೋಗಿ ಇದನ್ನೇ ಹೇಳ್ತಾ ಇದೀವಿ. ದಯವಿಟ್ಟು ಯುವಕರ ಇದನ್ನ ಮಿಸ್ ಮಾಡ್ಬಿಡಿ. ಅಂದ್ರೆ ಯುವಕರಲ್ಲಿ ಬಹಳ ದೊಡ್ಡ ಕನಸುಗಳಿದೆ. ಅವರೆಲ್ಲ ಏನ್ ಹೇಳ್ತಿದ್ದಾರೆ, ನಮ್ಮ ಇಂಡಿಯಾ ಸರಿಯಾದ ಡೈರೆಕ್ಷನ್ ಹೋಗ್ತಾ ಇದೆ ಸರ್, ಇನ್ನು ಸ್ಪೀಡ್ ಇರ್ಬೇಕಷ್ಟೇ ಸರ್ ಅಂತ ಹೇಳ್ತಿದ್ದಾರೆ. ಅವ್ರು ಹೋಗ್ತಿರೋ ದಿಕ್ಕು ಬಗ್ಗೆ ಅವ್ರಿಗೆ ಯಾರು ಕಂಪ್ಲೇಂಟ್ ಇಲ್ಲ. ಇನ್ನು ಫಾಸ್ಟ್ ಆಗಿ ಇಂಡಿಯಾ ಪ್ರೋಗ್ರೆಸ್ ಆಗ್ಬೇಕು ಅಂತೆಲ್ಲ ಯುವಕರು ಹೇಳ್ತಾರೆ. ಅದರ ಮೊದಲನೇ ಹೆಜ್ಜೆ ಇದು. ನೀವು ನಿರೀಕ್ಷಿಸುವಂತ ಭಾರತ, ನೀವು ನಿರೀಕ್ಷಿಸುವಂತ ವೇಗ ಭಾರತದ ಪ್ರೋಗ್ರೆಸ್ ಅಲ್ಲಿ ಇರಬೇಕು ಅಂತ ಮೊದಲನೇ ಹೆಜ್ಜೆ ಇವತ್ತು ನೀವು ವೋಟ್ ಮಾಡ್ತಿರಲ್ಲ ಅದ್ರಲ್ಲಿ ಡಿಪೆಂಡ್ ಆಗಿದೆ. ಹಾಗಾಗಿ ಮೊದಲನೇ ಹೆಜ್ಜೆನ ದಯವಿಟ್ಟು ಮಿಸ್ ಮಾಡಬೇಡಿ. ಆಲ್ ದಿ ಯಂಗ್ಸ್ಟರ್ಸ್ ಆರ್ ವಾಚಿಂಗ್ ದಿಸ್, ಕಮ್ ಆನ್ ಮ್ಯಾನ್, ಪ್ಲೀಸ್ ಗೋ ಅಂಡ್ ವೋಟ್.